ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದಲ್ಲಿ ಇಂದು ಸಾಯಂಕಾಲ ಮಡಿವಾಳಪ್ಪ ಬಿದರಗಡ್ಡಿ ಇವರ ಹುಟ್ಟುಹಬ್ಬದ ಕುರಿತು ಪೂರ್ವಭಾವಿ ಸಭೆ. ಹೌದು ವೀಕ್ಷಕರೇ, ಇವತ್ತು ಸಾಯಂಕಾಲ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ಭಾಜಪಾ ಮುಖಂಡರು ಸಮಾಜ ಸೇವಕರು ಆದ ಮಡಿವಾಳಪ್ಪ ಬಿದರಗಡ್ಡಿ ಇವರ 46ನೇ ಹುಟ್ಟುಹಬ್ಬ ಕುರಿತು ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಭಾಜಪಾ ಯರಗಟ್ಟಿ ತಾಲೂಕಿನ ಸಮಸ್ತ ಮುಖಂಡರು ಭಾಗವಹಿಸಿದ್ದರು. ಈ ವಿಶೇಷ ಸಂದರ್ಭದಲ್ಲಿ ಮಡಿವಾಳಪ್ಪ ಬಿದರಗಡ್ಡಿ ಮಾತನಾಡಿ, ನನ್ನ ಹುಟ್ಟುಹಬ್ಬಕ್ಕೆ ತಾವೆಲ್ಲರೂ ಸೇರಿ ಬಂದು ಆಶೀರ್ವಾದ ಮಾಡಬೇಕು. ಇದೇ ರೀತಿ ನಿಮ್ಮ ಸೇವೆ ಮಾಡಲಿಕ್ಕೆ ನಮ್ಮ ಸಹಕಾರ ನನ್ನ ಮೇಲೆ ಇರಲಿ. ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಿ ನಿಮ್ಮ ಜೊತೆಗೆ ಸದಾ ನಾನು ಇರುತ್ತೇನೆ ಎಂದು ಹೇಳಿದರು. ಅದೇ ರೀತಿಯಾಗಿ ಭಾಜಪಾ ಮುಖಂಡ ಕುಮಾರ್ ಹಿರೇಮಠ್ ಮಾತನಾಡುತ್ತಾ, ಸವದತ್ತಿಯಲ್ಲಿ 30ನೇ ತಾರೀಕು ನಡೆಯುವ ಆತ್ಮೀಯರಾದ ಮಡಿವಾಳಪ್ಪ ಬಿದರಗಡ್ಡಿ ಇವರ ಹುಟ್ಟುಹಬ್ಬವನ್ನು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಿಸೋಣ. ಇವರ ಸಾಮಾಜಿಕ ಸೇವೆಗೆ ಇವರ ಜೊತೆಗೆ ಇರೋಣ ಮತ್ತು ಇವರು ಭಾಜಪಾದ ಕಟ್ಟಾಳು ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಇಮಾಮ್ ಸಾಬ್ ಹುಸೇನ್ ನಾಯ್ಕರ್, ಸುರೇಶ್ ಬಂಟನೂರ್, ಅಣ್ಣಾ ಸಾಹಿಬ್ ಸುಬೇದಾರ್, ಇಮ್ತಿಯಾಜ್ ಖಾದ್ರಿ, ಮುದುಕಪ್ಪ ತಡಸ್ಲೂರ್, ನಗಪ್ಪ ಪುಂಜಿ, ಮುಗುಳ್ಯಾ ಶೆಟ್ರು, ಕಾಶಿಮಲಿ ನದಾಫ್, ಬಾಬುಗೌಡ ಪಾಟೀಲ್, ಚಂದ್ರು ತಲ್ಲೂರ್, ಶಿವಾನಂದ್ ಪಟ್ಟಣ್ ಶೆಟ್ಟಿ, ಈರಣ್ಣ ಮಠಪತಿ, ಬಾಬು ಚನ್ಮಿತ್ರಿ, ಮನೋಜ್ ಚನ್ಮಿತ್ರಿ, ಪ್ರಕಾಶ್, ವಾಸಿಂ ರಾಜೆ ಖಾನ್, ಉದ್ದೇಶ್ ಹಾರುಗಪ್, ಮಹಾಂತೇಶ್ ಹಿರೇಮಠ್, ಯುವಕರು, ಮಾಧ್ಯಮ ಮಿತ್ರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದು ಇವತ್ತಿನ ಅಪ್ಡೇಟ್. ನಿರಂತರವಾಗಿ ನೋಡ್ತಾ ಇರಿ ಟಿವಿ 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಕೆಲವೊಂದು ನಮ್ಮಲ್ಲಿ ಮನಸ್ಸುಗಳ ನಡುವೆ ಪಕ್ಷದ ಕಾರ್ಯಕರ್ತರು ಅನಾಥ ಆಗಿದ್ದು ನಾವು ಅದನ್ನು ಒಪ್ಕೋಬೇಕಾಗ್ತದೆ. ಯಾಕಂದ್ರೆ ನಾವು ಒಪ್ಕೋಲಿಲ್ಲ ಅಂದ್ರೂ ಅದು ನಿಮ್ಗೆ ಅರ್ಥ ಆಗಿರ್ತದೆ. ಅದಕ್ಕೆ ಮತ್ತೆ ನೀವು ಮನಸ್ಸಿನಾಗ ಬೇರೆ ಬೇಡ, ಹೊರಗೆ ಬೇರೆ ಅಂತ ಹೇಳಿ ನಾವು ಒಪ್ಕೋತೀವಿ. ಇದು ಸಹಜವಾದ ಈ ಪ್ರಕ್ರಿಯೆ ಏನೈತಲ್ಲ ರಾಜಕಾರಣಿ ಒಳಗೆ ಸಹಜವಾದ. ಅದು ಏನಂತಂದ್ರೆ ನಮಗೆ ಭಗವಂತ ವಹಿಸ್ಕೊಟ್ಟಿದ್ದಾನೆ, ರಾತ್ರಿಯಾಗಲಿ ಕೆಲಸ ಮಾಡುವಂತ ಶಕ್ತಿ ಕೊಟ್ಟಿದ್ದಾನೆ. ಆ ವಯಸ್ಸು ಮತ್ತು ಶಕ್ತಿಯನ್ನ ಕಾರ್ಯಗತರು ಉಪಯೋಗ ಮಾಡ್ಕೊಳ್ಳಿ. ಆ ರಾತ್ರಿ ಆಗಲಿ ದುಡಿದು ಪಕ್ಷ ಸಂಘಟನೆ ಮಾಡುವಂತ ಶಕ್ತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ನಿಮ್ಮ ಕಾರ್ಯ ಎರೀರಿ ಅಂತೇಳಿ ನಾನು ತಿಳ್ಕೊತೀನಿ. ನಮಗೆ ನನ್ನ ವೈಯಕ್ತಿಕವಾಗಿ ನನಗೆ ಬೆಳೆಸಿರಿ ಅಂತಂದ್ರೆ ನನ್ನ ವೈಯಕ್ತಿಕವಾಗಿ ನಾನು ಬೆಳೆದು ತಾತ್ಕಾಲಿಕ. ಪಕ್ಷ ಬೆಳೆದ್ರೆ ಏನು ಅಲ್ಲಿ ನಾ ಬೆಳೀಲಿಕ್ಕೆ ಸಾಧ್ಯ. ಹೀಗಾಗಿ ಎಲ್ಲರೂ ಕೂಡಿ ಪಕ್ಷವನ್ನು ಬೆಳೆಸೋಣ. ನಮ್ಮಲ್ಲಿ ಏನು ಮನಸ್ಸಿದಾರ ಅವನ್ನೆಲ್ಲ ಬದಿ ಗೊತ್ತಾನ. ಯಾರು ನಮ್ಮ ಬೆನ್ನು ಹಾಕ್ತಾರ ಅವ್ರು ಕರ್ಕೊಂಡು ಹಿರಿಯ ಕಾರ್ಯಕರ್ತರ ಮನೆಗೆ ಹೋಗಿ ಕೂಡಿ ಅವ್ರನ್ನ ಬೇಡಿ ಗಾಡಿ ಬೇಡಿ ಕರ್ಕೊಂಡು ಸಂಘಟನೆ ಮಾಡೋದು ಭಾಳ ನಮ್ಗೆ ನೋವಾಗ್ತದೆ. ವಿಶೇಷವಾಗಿ ಯರಗಟ್ಟಿ ಭಾಗದೊಳಗೆ ನಮ್ಮ ಹಳೇ ಬಿಜೆಪಿ ಕಾರ್ಯಕರ್ತರು ಯಾರು ಉಳಿದಿಲ್ಲ. ಅವ್ರು ಯಾಕೆ ಉಳಿದಿಲ್ಲ ಅನ್ನಕ ನಮ್ಮ ಲೀಡರ್ಗಳ ತಪ್ಪಿನಿಂದ ಉಳಿದಿಲ್ಲ, ನಮ್ಮಗಳ ತಪ್ಪಿನಿಂದ ಉಳಿದಿಲ್ಲ. ಯಾಕಂದ್ರೆ ನಾವು ಅವ್ರಿಗೆ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಅವ್ರು ಎಲ್ಲಿ ಅವ್ರಿಗೆ ಒಂದು ಉತ್ತಮವಾದಂತ ಸ್ಥಳ ಸಿಗ್ತದೆ ಹೋಗಿದ್ದಾರೆ. ಅವ್ರು ತಾತ್ಕಾಲಿಕ ಹೋಗಿದ್ದಾರೆ, ಅವ್ರೇನ ಶಾಶ್ವತವಾಗಿ ಇರುವುದಿಲ್ಲ. ಯಾಕಂತಂದ್ರ ಯಾವಾಗಲೂ ದೇವಸ್ಥಾನದಲ್ಲಿದ್ದಂತ ಪೂಜಾರಿ ಎಲ್ಲಾರ ಹೋಗಿ ನಾವೊಂದು ಚಪ್ಪರದಾಗಿರೋಂಥ ಇರುವುದಿಲ್ಲ ಮತ್ತು ದೇವಸ್ಥಾನಕ್ಕೆ ಬರೋಣ. ಹಂಗ ನಮ್ಮ ಭಾರತೀಯ ಜನತಾ ಪಕ್ಷ ಅಂತ ಒಂದು ದೇವಸ್ಥಾನ ಇದ್ದಾರೆ. ಅದಕ್ಕೆ ಹೊರಗೋದರೆಲ್ಲ ಬರ್ತಾರೆ, ಅವ್ರು ಕರ್ಕೊಳ್ಳೋನು, ಪಕ್ಷ ಸಂಘಟನೆ ಮಾಡೋನು. ನಮ್ಮ ಓಣಿ ಒಳಗೆ ಯಾರದಾರ, ನಮ್ಮ ಊರಾಗ ಯಾರದಾರ, ಹಿರಿಯ ಒಂದು ಬಿಜೆಪಿ ಕಾರ್ಯಕರ್ತರು ಮುಖಂಡರು ಏನು ಹಿಂದೆ ಉಳಿದಾರಲ್ಲ ಅವ್ರು ಹೇಳ್ಕೊಂಡು ಕೆಲಸ ಕರ್ಕೊಂಡು ಬರುವಂಥ ಒಂದು ವ್ಯವಸ್ಥೆನ ಅದರಿಂದ ಬೂತ್ ಮಟ್ಟದ ಒಳಗಿಂದ ಚಾಲು ಮಾಡುವಂಥ ಒಂದು ವಿಚಾರವನ್ನು ನಾವು ಮಾಡೋದು. ಯಾಕಂದ್ರೆ ನಾವು ಒಬ್ಬರು ಹೊರಗೆ ಬಿದ್ದೀವಪ್ಪ ಅಂದ್ರೆ ಒಬ್ಬರಿಂದ ಒಬ್ಬರು ಮೊದಲು ಬೂತ್ ಮಟ್ಟನಾಗ ನಾವು ಎಷ್ಟು ಬಿಜೆಪಿ ಕಾರ್ಯಕರ್ತರು ನಾವು ಆನಂತರ ಮತ್ತೊಂದು